DCM DK ಶಿವಕುಮಾರ್ CM ಆಗ್ತಾರೆ ಅಂತಾರೆ. ಹೈಕಮಾಂಡ್ ಮುಂದೆ ನಾವು ಬೇಡಿಕೆಯನ್ನು ಇಡುತ್ತೇವೆ. ನಾನು ನಾಳೆ ಹೋಗ್ತಾ ಇದ್ದೀನಿ ಡೆಲ್ಲಿಗೆ ಅಂತಾರೆ. ಪಬ್ಲಿಕ್ ಟಿವಿಗೆ ಶಾಸಕ ಇಕ್ಬಾಲ್ ಹುಸೇನ್ ಎಕ್ಸ್ಕ್ಲೂಸಿವ್ ಹೇಳಿಕೆ. DKಶಿ CM ಆಗಬೇಕು ಅನ್ನೋದು ನಮ್ಮ ಇಚ್ಛೆ ಮತ್ತು ಪ್ರಾರ್ಥನೆ. ನಾವು ನಮ್ಮ ಪ್ರಯತ್ನವನ್ನು ಮಾಡ್ಕೊಳ್ತೀವಿ ಅಂತ ಇಕ್ಬಾಲ್ ಹುಸೇನ್ ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಬೇಸರ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಪಕ್ಷದ ಆಂತರಿಕ ವಿಚಾರ. ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರೋದು ನಿಜ. ಒಂದು ಟೀಮ್ ಡೆಲ್ಲಿನಲ್ಲಿದೆ, ಇವತ್ತೊಂದು ಟೀಮ್ ಹೋಗ್ತಾ ಇದೆ, ನಾನು ನಾಳೆ ಹೋಗ್ತೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ DK ಶಿವಕುಮಾರ್ಗೆ ಒಂದು ಅವಕಾಶ ಮಾಡಿಕೊಡಿ. ಹೈಕಮಾಂಡ್ ನಾಯಕರ ಮುಂದೆ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಪ್ರಾರ್ಥನೆ ವಿಫಲವಾಗಲ್ಲ ಅಂತಾರೆ ಅವರು. ಎಲ್ಲ ಮುಂದೆ ಒಳ್ಳೇದಾಗತ್ತೆ ಅಂತಾರೆ. DK ಶಿವಕುಮಾರ್ ನೇತೃತ್ವದ ಸರ್ಕಾರ ಬರಬೇಕು. ನೇರವಾಗಿ ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸಿದ್ದಾರೆ. ಅಲ್ಲಿಗೆ ಕೆಲವರೆಲ್ಲ ಹೇಳ್ತಿದ್ರಲ್ಲ, ನಾವು ಡೆಲ್ಲಿಗೆ ಹೋಗಿರೋದು ಬೇರೆ ಬೇರೆ ವಿಚಾರಕ್ಕೆ, ಹಾಗೆ ಹೀಗೆ ಅಂತ. ಅವೆಲ್ಲ ಸುಳ್ಳು. ಎಲ್ಲ ನೀವು ಹೋಗಿರೋದೇ ಆ ವಿಚಾರಕ್ಕೆ. ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಹೋಗಿದ್ದೀವಿ, ಮನವಿ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೀವಿ. DK ಶಿವಕುಮಾರ್ಗೆ ಒಂದು ಅವಕಾಶ ಕೊಡಿ, ಅವ್ರನ್ನ CM ಮಾಡಿ. ಹೈಕಮಾಂಡ್ ಮುಂದೆ ನಾವು ಬೇಡಿಕೆಯನ್ನು ಇಡ್ತೇವೆ. ನೇರವಾಗಿ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್, ರಾಮನಗರದ ಶಾಸಕ. ಅವ್ರು ಇವತ್ತಲ್ಲ, ಡೇ ಒನ್ನಿಂದ ಅವ್ರ DK ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ಅವರು ನೋಟಿಸ್ ಎಲ್ಲ ಪಡ್ಕೊಂಡಿದ್ರು ಹಿಂದೆ. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ. CM ಸಿದ್ದರಾಮಯ್ಯ ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಎಲ್ಲರೂ ನಮ್ಮ ನಾಯಕರೇನೆ ಅನ್ನೋ ಮಾತನ್ನು ನೇರವಾಗಿ ಆಡಿದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ ಸರ್. ಇವತ್ತು ಕೂಡ ಒಂದಷ್ಟು ಜನ ಹೋಗ್ತೀರಾ ಅಂತ ಏನು ಚರ್ಚೆ ನಡೀತಿದೆ? ಡೆಲ್ಲಿಗೆ ಕೆಲವರೆಲ್ಲರೂ DK ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕಂತೇಳಿ ಎಲ್ಲರೂ ಮನವಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಎಷ್ಟು ಗಂಟೆಗೆ ಹೋಗ್ತೀರಾ ಸರ್? ಯಾರೆಲ್ಲ ಹೋಗ್ತಾ ಇದ್ದೀರಾ ಅಂತ? ನಾನು ನಾಳೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ನಾನು ಸ್ವಲ್ಪ ನನಗೇನೋ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ, ಕಣ್ಣಿಗೆ ಇವತ್ತು ನಾನು ಸ್ವಲ್ಪ. ಸೊ ನಾನು ನಾಳೆ ನಾಲ್ಕೂವರೆ ಗಂಟೆಗೆ ಹೋಗ್ಬೇಕಂದ್ರೆ. ಪ್ರಮುಖ ಬೇಡಿಕೆ ಏನು ಅಂತ ಸರ್? ಏನಿಲ್ಲ, ಶಿವಕುಮಾರ್ ಸಾಹೇಬ್ರು ಅವರು ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಸರ್ಕಾರ ಬರೋದ್ರಲ್ಲಿ ಅವ್ರದ್ದು ಒಂದು ಪ್ರಮುಖವಾದಂಥ ಒಂದು ಪಾತ್ರ ಇದೆ. ಸೊ ಅವ್ರಿಗೊಂದು ಅವಕಾಶ ಕೊಡಿ ಅಂಥೇಳಿ ನಮ್ಮಲ್ಲೆಲ್ಲ ಬೇಡಿಕೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಿಮ್ಮ ಬೇಡಿಕೆಗೆ ಹೈಕಮಾಂಡ್ ಮಾನ್ಯ ಮಾಡುತ್ತಾ, ಒಪ್ಪಿಕೊಳ್ಳುತ್ತಾ ಅಂತ? ನೋಡಿ, ನಾವು ನಮ್ಮ ಆಸೆ ಅಭಿಲಾಷೆಯನ್ನು ನಾವು ನಮ್ಮ ಹೈಕಮಾಂಡ್ ಹತ್ರ ತೋಡ್ಕೊಳ್ತೀವಿ. ಅದಕ್ಕೀಗಾಗಲೇ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಕೂಡ ಸಿಕ್ಕಿದೆ. ಸೊ ಒಳ್ಳೆಯದಾಗುತ್ತೆ, ಶಿವಕುಮಾರ್ ಸಾಹೇಬರು ಆಗ್ತಾರೆ ಅನ್ನೋ ಭರವಸೆ ಇದೆ. ಯಾವುದು ಕ್ರಾಂತಿನೂ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಇದಕ್ಕಿದ್ದಂಗೆ ದಿಢೀರ್ ಬೆಳವಣಿಗೆ ಆಗಿದೆ ಸರ್. ಅಲ್ಲ ನೋಡಿ, ನಮ್ಮ ಪ್ರಯತ್ನ, ನಮ್ಮ ಪ್ರಾರ್ಥನೆ ಫಲ ಕೊಡುತ್ತೆ. ಈ ಮುಂದಿನ 2.5 ವರ್ಷ DKಶಿ ನೇತೃತ್ವದಲ್ಲಿ ಸರ್ಕಾರ ನಡೆಯಲಿ ಅನ್ನೋದು ನಿಮ್ಮ ಅಭಿಲಾಷೆ? ಹೌದು. ಈಗ ಹೈಕಮಾಂಡ್ ಮಟ್ಟದಲ್ಲಿ ಯಾರ್ಯಾರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ ಸರ್? ಹೈಕಮಾಂಡಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಹುಷಾರಿಲ್ಲ, ದಯವಿಟ್ಟು. ಈಗಾಗಲೇ ಚೆಲುವರಾಯಸ್ವಾಮಿ ಅವರು ಕೂಡ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಇವತ್ತು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ ಸರ್. ಅವರು ಸಂಪರ್ಕದಲ್ಲಿದ್ದಾರೆ, ಅವರೆಲ್ಲ ಮಾಡ್ತಾ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಂ ಸರ್. ನಿಮ್ಮ ಭೇಟಿಗೆ ಫಲ ಸಿಗುತ್ತೆ ಅನ್ನೋ ಭರವಸೆ ಇದೆ ಸರ್? ಹೇಳಿದ್ನೆಲ್ಲ, ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗುತ್ತೆ. ಈಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಬಹಳ ಬೇಸರಗೊಂಡಿದ್ದಾರೆ ಅಂತ ಅವರು ಕೂಡ ಚರ್ಚೆ ಮಾಡ್ತಾರೆ. ಇದು ನಮ್ಮ ಆಂತರಿಕ ವಿಚಾರ, ನಮ್ಮ ಪಕ್ಷದ ವಿಚಾರ. ಇದರಲ್ಲಿ ಯಾರು ಬೇಜಾರು ಮಾಡ್ಕೊಳ್ಳುವಂಥದ್ದು, ಯಾರು ವಿಷಾದ ವ್ಯಕ್ತಪಡಿಸುವಂಥದ್ದು ಏನೂ ಇಲ್ಲ. ಇದು ನಮ್ಮ ಆಂತರಿಕ ವಿಚಾರ, ನಮ್ಮ ಪಕ್ಷದ ವಿಚಾರ. ನಾವು ಸಿದ್ದರಾಮಯ್ಯನವರು ನಮ್ಮ ನಾಯಕರೇ, DK ಶಿವಕುಮಾರ್ ಅವರು ನಾಯಕರೇ. ಒಂದು ಬೇಡಿಕೆ, ಒಂದು ಮನವಿ ಅಷ್ಟೇ, ಬೇರೆ ಏನೇನಿಲ್ಲ. ನಿನ್ನೆ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರೆಲ್ಲ ಚರ್ಚೆ ಮಾಡಿದ್ದಾರೆ ಸರ್. ನಮ್ಮ ನಾಯಕರೇ ಅಲ್ವಾ? ಸತೀಶ್ ಸಾಹೇಬ್ರು ನಮ್ಮ ನಾಯಕರೇ, ಪರಮೇಶ್ವರ್ ಸಾಹೇಬರು ನಮ್ಮ ನಾಯಕರೇ. ಇವೆಲ್ಲ ನಮ್ಮ ಆಂತರಿಕ ವಿಚಾರ, ಅದರಲ್ಲಿ ಏನೂ ಇಲ್ಲ. ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಭರವಸೆ ಇದೆಯಾ ಸರ್? ಮಾಡ್ಕೋಬೇಕು ಅಂತ ನಮ್ಮ ಆಸೆ. ಈ ಒಂದು ಪ್ರಯತ್ನ ವಿಫಲ ಆದಲ್ಲಿ ಏನಾಗುತ್ತೆ ಮುಂದೆ? ಏನು ಮಾಡ್ತೀರಾ? ಏನೂ ಆಗಲ್ಲ. DKಶಿ ಸಾಹೇಬ್ರನ್ನ ಭೇಟಿ ಮಾಡ್ತೀರಾ ಇವತ್ತು? ಇಲ್ಲ, ನನಗೆ ಗೊತ್ತು, ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇದೆ, ಎಲ್ಲೂ ಹೋಗಲ್ಲ. ಅವರು ಕೂಡ ಡೆಲ್ಲಿಗೆ ಬರ್ತಾರೆ ಹೇಗೆ ಅಂತ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಇದು ಇಕ್ಬಾಲ್ ಹುಸೇನ್ ಅವರ ಮಾತು. ಅರವಿಂದ್. ಇಕ್ಬಾಲ್ ಹುಸೇನ್ ಇಲ್ಲ ಅಂದ್ಕೊಂಡೆ ಎಲ್ಲ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. DK ಟೀಮ್ ಏನು ಟ್ರೈ ಮಾಡ್ತಾ ಇದೆ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನು ಹೇಳಿದೆ.